ಗಾಡ್ ಅಂತ ದೇವ್ರ GOD ಗಾಡ್, G ಅಂದ್ರೆ ಬ್ರಹ್ಮ ಜನರೇಟರ್, O ಅಂದ್ರೆ ವಿಷ್ಣು ಆಪರೇಟರ್, D ಅಂದ್ರೆ ಡಿಸ್ಟ್ರಾಯರ್ ಅಂತೇಳಿ. ಇದು ಅದರಿ ನೈರಾ ರೂಮು KSTDC ಇದು. ಹೊರಗೆ ಗಾರ್ಡನ್ ಕೂಡ ಅದ, ನೀವು ನೋಡಬಹುದು. ಆಸ್ಟ್ರೇ, ಗ್ಲಾಸು, ಜಗ್, ವಾಟರ್ ಬಾಟಲ್, ಒಂದ್ ಕೂತ್ಕೊಳ್ಳಕ್ ಒಂದ್ ಚೇರ್ ಅದ. ಇದ್ರ ಅಪೋಸಿಟ್ ನಮಗ ಹಳೆ ಬಿ ಅಬೋದಿನ ಕಿಡ್ನಾಪ್ ಮಾಡಿರ್ತಾರೆ. ವರ್ಲ್ಡ್ ಫೇಮಸ್ ಸ್ಟ್ಯಾಚು ಇದು. ಆ ಗಣೇಶನ ಭಾರಕ್ಕೆ ತೂಕಕ್ಕೆ ಈ ತರ ಕಾಲು ಬೆಂಡಾಗಿ ಭೂಮಿ ಬೆಂಡಾಗಿ ಉಗುರೆಲ್ಲ ಭೂಮಿ ಕಚ್ಚಿಕೊಂಡಿದೆ ನೋಡಿ ಸರ್. ಒಂದೇ ಜಗಲಿ ಮೇಲೆ ಎರಡು ದೇವಸ್ಥಾನ ಕಟ್ಸಿದ್ದಾರೆ. ಒಂದು ಹೊಯ್ಸಳೇಶ್ವರ, ಒಂದು ಶಾಂತಲೇಶ್ವರ. ರಾಜನ ಹೆಸರು ಹೊಯ್ಸಳೇಶ್ವರ, ರಾಣಿ ಹೆಸರು ಶಾಂತಲೇಶ್ವರ. ಹಳೆಬೀಡು ಮೀನ್ಸ್ ಡೆಸ್ಟ್ರಾಯ್ಡ್ ಸಿಟಿ. ಒರಿಜಿನಲ್ ಹೆಸರು ದ್ವಾರಸಮುದ್ರ, ಹಳೆಬೀಡಿನ ಮೂಲ ಹೆಸರು. ಆನೆ ಶಕ್ತಿ, ಸಿಂಹ ಧೈರ್ಯ, ಹೂಬಳ್ಳಿ ಅಲಂಕಾರ, ಕುದುರೆ ವೇಗ. ಈ ಲೈನ್ ರಾಮಾಯಣ ಮಹಾಭಾರತ ನೀತಿ ಕಥೆಗಳೆಲ್ಲ ಬರ್ತದೆ 6ನೇ ಲೈನಲ್ಲಿ. ಮತ್ತೆ 7ನೇ ಲೈನ್ ಏಳು ಪ್ರಾಣಿಗಳಿಂದ ಒಂದು ಪ್ರಾಣಿ ಮಾಡಿದ್ದಾರೆ. ದ್ರೌಪದಿ ಸ್ವಯಂವರ, ಮತ್ಸ್ಯ ಅಂತ ಮಹಾಭಾರತ ಅರ್ಜುನ. ಪಕ್ಷಿ ಮರಗಳೆಲ್ಲ ನೋಡಿ, ಬಾಳೆಹಣ್ಣಿನ ಮರ ಇದೆ, ಬಾಳೆಹಣ್ಣು ಗೊನೆ ಇದೆ, ಕೋತಿ ಮರ ಹತ್ತಿ ಹೋಗ್ತಾರೆ ಚಿತ್ರ. ಇಲ್ಲೊಂದು ಅಲ್ಲಿ ಇದೆ, 2 ನವಿಲುಗಳಿದಾವೆ. ಹಾಗೆ ವೀಕ್ಷಣೆ ಮಾಡಿ ನೋಡಬೇಕು. ವಿಶೇಷ ಇಲ್ಲಿ ತಿಂತ ಚಿತ್ರ ಕಾಣಿಸ್ತದೆ. ಇಲ್ಲೊಬ್ಬ ಬೇಟೆಗಾರ, ಸಿಂಹ ಗುಹೆ ಒಳಗಡೆ ಪ್ರವೇಶವಾಗ್ತದೆ ನೋಡಿ. ಎಷ್ಟು ಚೆನ್ನಾಗಿ 4ನೇ ರೂಪ ಉಗ್ರ ರೂಪ ನರಸಿಂಹ ಅವತಾರ. 7 ಪ್ರಾಣಿಗಳು ಯಾವ್ಯಾವು ಅಂದರೆ ಹಂದಿಯ ಶರೀರ, ಸಿಂಹದ ಕಾಲು, ಮೊಸಳೆಯ ಬಾಯಿ, ಆನೆಯ ಸೊಂಡಿಲು, ಕೋತಿಯ ಕಣ್ಣು, ಹಸುವಿನ ಕಿವಿ, ನವಿಲಿನ ಬಾಲ. ಶಿವನ ನಂದಿ ಉಂಟು ಹೊಟ್ಟೆ ಒಳಗಡೆ ಗಜ ಸಂಹಾರ ಮೂರ್ತಿ ಅಥವಾ ಗಜಚರ್ಮಾಂಬರ ಶಿವ ಅಂತೇಳಿ. ಶಿವ ತಾಂಡವ ಆನೆ ಹೊಟ್ಟೆ ಒಳ ಭಾಗದಲ್ಲಿ. ಕೇತುಮಲೆ ಏಕೆ ಕಟ್ಟಿಸ್ತಾನೆ ಅಂದ್ರೆ ಆ ಕೇತುಮಲೆ ಶಿವನು ಭಕ್ತನಾಗಿರ್ತಾನೆ. ಹಳೆಬೀಡಿನ ಪೂರ್ವದ ಹೆಸರು ದ್ವಾರಸಮುದ್ರ ಅಂತೇಳಿ. ಇಷ್ಟೇ ಡೀಪ್. ಪೂರ್ವದ ಹೆಸರು ದ್ವಾರಸಮುದ್ರ, ಹೊಯ್ಸಳ ರಾಜಧಾನಿ. ಸೊ ಹೊಯ್ಸಳ ರಾಜಧಾನಿಲಿ ಹಳೆಬೀಡು ಇರ್ತಕ್ಕಂತ ಹೊಯ್ಸಳೇಶ್ವರ ದೇವಸ್ಥಾನ ತುಂಬಾ ಫೇಮಸ್. ಈ ದೇವಸ್ಥಾನ 1000 ವರ್ಷ ಹಳೆಯದು. 17ನೇ ಶತಮಾನ 1121ನೇ ಇಸ್ವಿಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅತ್ಯಂತ ಫೇಮಸ್ ಫ್ಯಾಮಿಲಿ ವಿಷ್ಣುವರ್ಧನ ಫ್ಯಾಮಿಲಿ. ವಿಷ್ಣುವರ್ಧನ ಮಂತ್ರಿ ಆದಂತಹ ಕೇತುಮಲ್ಲ ಈ ದೇವಸ್ಥಾನ ಕಟ್ಟಿಸ್ತಾನೆ. ಕೇತುಮಲೆ ಏಕೆ ಕಟ್ಟಿಸ್ತಾನೆ ಅಂದ್ರೆ ಆ ಕೇತುಮಲೆ ಶಿವನು ಭಕ್ತನಾಗಿರ್ತಾನೆ. ಜೊತೆಗೆ ರಾಜಾರಣ್ಯದಲ್ಲಿ ಇಟ್ಟಿರ್ತಂತ ಅಪಾರ ಪ್ರೀತಿಗೋಸ್ಕರವಾಗಿ ಹಳೆಬೀಡಿನ ದ್ವಾರಸಮುದ್ರದಲ್ಲಿ ಈ ದೇವಸ್ಥಾನ ಕಟ್ಟಿಸ್ತಾನೆ. ಒಂದೇ ಜಗಲಿ ಮೇಲೆ 2 ದೇವಸ್ಥಾನ ಕಟ್ಟಿಸಿದ್ದಾರೆ. ಒಂದು ಹೊಯ್ಸಳೇಶ್ವರ, ಒಂದು ಶಾಂತಲೇಶ್ವರ. ರಾಜನ ಹೆಸರು ಹೊಯ್ಸಳೇಶ್ವರ, ರಾಣಿ ಹೆಸರು ಶಾಂತಲೇಶ್ವರ. ಹಾಗಾಗಿ ಹಳೆಬೀಡು ದೇವಸ್ಥಾನ ಒಂದೇ ಜಗಲಿ 2 ದೇವಸ್ಥಾನ ಇದೆ. ಜೋಡಿ ದೇವಸ್ಥಾನ ಬೀಕೂಟ. 17ನೇ ಶತಮಾನ 1121ನೇ ಇಸ್ವಿ ದೇವಸ್ಥಾನ ಕಟ್ಟಲಿಕ್ಕೆ 190 ವರ್ಷ ಟೈಮ್ ತಗೊಂಡಿದ್ದಾರೆ. 190 ಇಯರ್ಸ್, 5 ಜನರೇಷನ್ ಆಗಿದೆ. ಆದ್ರೆ ದೇವಸ್ಥಾನದ ಕೆಲಸ ಪೂರ್ಣ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕೊಂದು ಮೂಲ ಕಾರಣ ಇದೆ. ಹಳೆಬೀಡಿನ ಮೊದಲ ದ್ವಾರಸಮುದ್ರ ಹೊಯ್ಸಳರ ರಾಜಧಾನಿ. ಈ ರಾಜಧಾನಿ ಮೇಲೆ ಡೆಲ್ಲಿ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ, ದಂಡನಾಯಕ ಮಲ್ಲಿಕ್ ಕಾಫರ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ದಾಳಿ ಮಾಡಿದ್ದಾರೆ. 1310ನೇ ಇಸ್ವಿ 1326ನೇ ಇಸ್ವಿಲಿ ದಾಳಿ ಮಾಡಿ ಹೊಯ್ಸಳರ ಅರಮನೆ ಇಲ್ಲಿ ನೋಡಿ ಸರ್, ದೇವಸ್ಥಾನ ವಿಗ್ರಹ ಇತ್ತಾರೆಲ್ಲ ಹೊಡೆದು ನಾಶ ಮಾಡಿದ್ದಾರೆ. ಸೊ ಹಾಗೆ ಇವಾಗ ಹಾಳಾದ ಬೀಡು ಕ್ರಮೇಣ ಹಳೆಬೀಡು ಆಗಿದೆ. ಹಳೆಬೀಡು ಮೀನ್ಸ್ ಡೆಸ್ಟ್ರಾಯ್ಡ್ ಸಿಟಿ. ಒರಿಜಿನಲ್ ಹೆಸರು ದ್ವಾರಸಮುದ್ರ, ಹಳೆಬೀಡಿನ ಮೂಲ ಹೆಸರು. ಹಳೆಬೀಡು ದೇವಸ್ಥಾನಕ್ಕೆ 4 ಬಾಗಿಲಿದೆ. 4 ಬಾಗಿಲಲ್ಲಿ ದಕ್ಷಿಣ ಬಲ ಹೊಯ್ಸಳರ ಕಾಲ ರಾಜಮಾರ್ಗವಾಗಿತ್ತು. ಹಾಗೆ ದೇವಸ್ಥಾನ ಒಳಬರೋ ರಾಜ ಪರಿವಾರದವರು ಫಸ್ಟ್ ಪೂಜೆ ವಿಘ್ನೇಶ್ವರನ ಪೂಜೆ ಮಾಡ್ಕೊಂಡು ನಂತರ ಹೊಯ್ಸಳ ಲಾಂಛನ ಸಳ ಸಿಂಹ ಸಂಹಾರ ಮಾಡೋದು ಎಲ್ಲ ಪೂಜೆ. ಅಂದ್ರೆ ಫಸ್ಟ್ ಪೂಜೆ ಗಣಪತಿ, 2ನೇ ಪೂಜೆ ಲಾಂಛನ, ಮತ್ತೆ 3ನೇ ಪೂಜೆ ಒಳ ಶಿವಲಿಂಗಕ್ಕೆ. ದಕ್ಷಿಣ ಬಾಗಿಲು ಹೊಯ್ಸಳರ ಕಾಲ ರಾಜಮಾರ್ಗವಾಗಿತ್ತು. 4 ಬಾಗಿಲು ಸೌತ್ ರಾಯಲ್ ಎಂಟ್ರೆನ್ಸ್. ಆವತ್ತಿನ ಕಾಲದಲ್ಲಿ ಹೊಯ್ಸಳ ದೇವಸ್ಥಾನ ಯಾವುದೇ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಕೂಡ ಎತ್ತರವಾದ ಕಟ್ಟಡದ ಮೇಲೆ ನಕ್ಷತ್ರ ಜಗಲಿ ಮೇಲೆ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಹಾಗೆ ಹಳೆಬೀಡು ದೇವಸ್ಥಾನ ಜಗಲಿ 14 ಜಗಲಿ ಪ್ರದಕ್ಷಿಣ ಪಥ, 8 ಅಡಿ ಎತ್ತರವಾದ ಕಟ್ಟಡ, ನಕ್ಷತ್ರಾಕಾರ ಜಗಲಿ ಮೇಲೆ ನಕ್ಷತ್ರಾಕಾರದ ಗೋಡೆಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಒಂದೇ ಜಗಲಿ 2 ದೇವಸ್ಥಾನ, 190 ವರ್ಷ ಕಟ್ಟಿರುವಂತ ಗುಡಿ. ಈಗ ಪಶ್ಚಿಮ ಭಾಗದಲ್ಲಿ ಪ್ರಾರಂಭದಿಂದ ಹೇಳ್ತಾ ಇದೀವಿ. ಸೊ ಕೆಳಗಡೆ ಆನೆಗಳ ಸಂಖ್ಯೆ 1248 ಆನೆ ಇವೆ. ಸರ್ ಆನೆ ವಿಶೇಷ ಏನಪ್ಪಾ ಅಂದ್ರೆ ಸ್ಟೆಬಿಲಿಟಿ, ಸ್ಟ್ರೆಂತ್, ಶಕ್ತಿಗೋಸ್ಕರ ಆನೆ, ಸಿಂಹ ಧೈರ್ಯಕ್ಕೋಸ್ಕರ, ಹೂಬಳ್ಳಿ ಅಲಂಕಾರಕ್ಕೋಸ್ಕರ, ವಿತ್ ಕುದುರೆ ವೇಗಕ್ಕೋಸ್ಕರ. ಸ್ಟ್ರೆಂತ್, ಕರೇಜ್, ಬ್ಯೂಟಿ, ಸ್ಪೀಡ್. ಶಕ್ತಿ ಹಾರ್ಸ್ ಪರ್ ಸ್ಪೀಡ್, ಕುದುರೆ ವೇಗ. ಆನೆ ಶಕ್ತಿ, ಸಿಂಹ ಧೈರ್ಯ, ಹೂಬಳ್ಳಿ ಅಲಂಕಾರ, ಕುದುರೆ ವೇಗ. ಈ ಲೈನ್ ರಾಮಾಯಣ ಮಹಾಭಾರತ ನೀತಿ ಕಥೆಗಳೆಲ್ಲ ಬರ್ತದೆ 6ನೇ ಲೈನಲ್ಲಿ. ಮತ್ತೆ 7ನೇ ಲೈನ್ ಏಳು ಪ್ರಾಣಿಗಳಿಂದ ಒಂದು ಪ್ರಾಣಿ ಮಾಡಿದ್ದಾರೆ. ಅದು ಕಾಲ್ಪನಿಕ ಪ್ರಾಣಿ ಮಕ್ಕಳ. ಇಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ಇಲ್ಲಿ ನೋಡಿ ಸರ್, 7 ಪ್ರಾಣಿಗಳು ಯಾವ್ಯಾವು ಅಂದರೆ ಹಂದಿಯ ಶರೀರ, ಸಿಂಹದ ಕಾಲು, ಮೊಸಳೆಯ ಬಾಯಿ, ಆನೆಯ ಸೊಂಡಿಲು, ಕೋತಿಯ ಕಣ್ಣು, ಹಸುವಿನ ಕಿವಿ, ನವಿಲಿನ ಬಾಲ. ಕಾಲ್ಪನಿಕ ಪ್ರಾಣಿ ಮಕರ. 7 ಪ್ರಾಣಿಗಳಿಂದ ಒಂದು ಪ್ರಾಣಿ ಮಾಡಿದರೆ. ಇದು ಇಮ್ಯಾಜಿನರಿ. ಇದು ರೈನ್ ಗಾರ್ಡ್ ವರ್ಣನವಾನ ಮಕರ ಪ್ರಾಣಿ. ತದನಂತರ ಮುಂಭಾಗದಲ್ಲಿ ಬ್ರಹ್ಮನವನ ಹಂಸ ಪಕ್ಷಿ. ಎಷ್ಟು ಕ್ಲಾರಿಟಿ ಇದೆ ನೋಡಿ ಸರ್. ಬ್ರಹ್ಮನ ಹಂಸ ಪಕ್ಷಿ ಸೇಮ್ ಲೈನ್ ಕಂಟಿನ್ಯೂ ದೇವಸ್ಥಾನ ಸುತ್ತಲೂ ಕೂಡ. ಬಟ್ ಮೇಲ್ಭಾಗದಲ್ಲಿ ಈ ರೀತಿ ವಿಗ್ರಹ ತುಂಬಾ ಇದೆ. ಬ್ರಹ್ಮ, ವಿಷ್ಣು, ಶಿವ, ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ.
ನಮ್ಮ ಪರಭಾಷೆ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಗಾಡ್ ಅಂತ ದೇವ್ರು GOD ಗಾಡ್, G ಅಂದ್ರೆ ಬ್ರಹ್ಮ ಜನರೇಟರ್, O ಅಂದ್ರೆ ವಿಷ್ಣು ಆಪರೇಟರ್, D ಅಂದ್ರೆ ಶಿವ ಡಿಸ್ಟ್ರಾಯರ್ ಅಂತೇಳಿ. ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ. ಸಾಮಾನ್ಯವಾಗಿ ಮೊದಲು ವಿಷ್ಣು ದೇವರು ಇರ್ತಾನೆ, ಇಲ್ಲಿ ಶಿವನ ವಿಗ್ರಹ ಇದೆ. ಅದಕ್ಕೆ ಕಾರಣ ಶಿವನ ದೇವಸ್ಥಾನ, ಡೆಡಿಕೇಟೆಡ್ ಶಿವ. ಬಲಗೆ ರುದ್ರಾಕ್ಷಿ ಮಾಲೆ, ಎಡೆಯಲ್ಲಿ ಮೆಕ್ಕೆಜೋಳ ಕಾರ್ನ್ ಮೇಜ್. ಸೃಷ್ಟಿ ಸ್ಥಿತಿ ಲಯ. ಶಿವನ ಅರ್ಧಂಗಿ ಪಾರ್ವತಿ. ಶಿವ ಮತ್ತು ಪಾರ್ವತಿ ಪೀಠದಲ್ಲಿ ಕುಂತಿರೋ ಸಂದರ್ಭ. ಸೊ ಶಿವನ ವಾಹನ ನಂದಿ, ಬಟ್ ಶಿವನ ಅರ್ಧಂಗಿ ಪಾರ್ಥಿವನ 2 ವಾಹನಗಳು. ಸಂತೋಷದಲ್ಲಿ ವಾಹನ ಮುಂಗುಸಿ ಆಗ್ತದೆ ಸರ್. ಸಂತೋಷದಲ್ಲಿ ಮುಂಗುಸಿ, ಕೋಪದಲ್ಲಿ ಸಿಂಹ. ಸೊ ಗುಡ್ ಮೂಡ್ ಮುಂಗುಸ್, ಬ್ಯಾಡ್ ಮ್ಯಾನ್. ಪಾರ್ಥಿವ್ ವೆಹಿಕಲ್ 2 ವೆಹಿಕಲ್. ಸೊ ತುಂಬಾ ಕಾಮ್ ಆಗಿದ್ದಾಳೆ. ಸೊ ಪಾರ್ಥಿವ್ ವೆಹಿಕಲ್ ಈಗ ಮುಂಗುಸಿದೆ. ಸ್ವಲ್ಪ ಮುಂಗುಸಿ ಅಂದ್ರೆ ಏನ್ ಮುಂಗುಸಿ ಸಿಂಬಲೈಸ್ ಮಾಡುತ್ತಾರೆ? ಅದು ಆಲ್ವೇಸ್ ಕೂಲ್. ಕೂಲ್. ಓಕೆ. ಸೊ ಅದು ಪ್ರಶಾಂತ ಸ್ಥಾನದಲ್ಲಿ ಮಾತ್ರ ಹೊರ ಬರ್ತದೆ. ಓಕೆ. ಹಾಗಾಗಿ ಸೊ ಆಗ ಕೂಲ್ ಆದಂತ ಪ್ರಾಣಿ, ಕೂಲ್ ಆದಾಗ ಪಾರ್ಥಿವ ವಾಹನ ಕೂಲ್ ಆದ ಪ್ರಾಣಿಯನ್ನು ಯೂಸ್ ಮಾಡ್ಕೊಂತಾಳೆ. ಇಲ್ಲಿ ಬನ್ನಿ ಸರ್. ವಿಘ್ನೇಶ್ವರ, ವಿನಾಯಕ, ಗಣಪತಿ. ಗಣಪತಿ ವಾಹನ ನೋಡಿ ಕೆಳಗೆ ಇಲಿ ಭಾಗ ಇದೆ. ಓಕೆ. ಇಲಿ ಇದೆ. ಇಲಿ ಮೇಲೆ ಗಣೇಶ ನಿಂತು ನೃತ್ಯ ನಾಟ್ಯ ಮಾಡುವ ವಿಶೇಷ ಸಂದರ್ಭ. ಶಿಲ್ಪಿ ಒಂದು ಆಲೋಚನಾ ಶಕ್ತಿ, ಶಿಲ್ಪಿಯ ಕಲ್ಪನೆ. ಇಲಿಯ ಬಾಯಿ ಓಪನ್ ಆಗಿದೆ, ಇಲಿಯ ಹಿಂದಿನ ಕಾಲು ಬೆಂಡ್ ಆಗಿದೆ. ನಂತರ ಇಲ್ಲಿ ಕಾಲಿಟ್ಟಿರೋ ಭೂಮಿ ಸ್ವಲ್ಪ ಕೆಳಗೆ ಬೆಂಡ್ ಆಗಿದೆ ನೋಡಿ ಸರ್. ಬಿಕಾಸ್ ಇವಿ ಅಬೋ ಗಣೇಶ. ಆ ಗಣೇಶನ ಭಾರಕ್ಕೆ ತೂಕಕ್ಕೆ ಈ ತರ ಕಾಲು ಬೆಂಡಾಗಿ ಭೂಮಿ ಬೆಂಡಾಗಿ ಉಗುರೆಲ್ಲ ಭೂಮಿ ಕಚ್ಚಿಕೊಂಡಿದೆ ನೋಡಿ ಸರ್. ಆ ಗಣೇಶನ ತಮ್ಮನ ಸುಬ್ರಹ್ಮಣ್ಯ, 5 ಹೆಸರು: ಸುಬ್ರಹ್ಮಣ್ಯ, ಷಣ್ಮುಖ, ಮುರುಘಾ, ಕುಮಾರಸ್ವಾಮಿ, ಕಾರ್ತಿಕೇಯ. ನೋಡಿ ವಾಹನ ನೆವಿಲಿದೆ ಕೆಳಭಾಗದಲ್ಲಿ. ದೇವಸ್ಥಾನ ಕೆಲಸ 190 ವರ್ಷ ಆಗಿದೆ ಸರ್. ಬಟ್ ಈ ದೇವಸ್ಥಾನ ಕೆಲಸ ಅಪೂರ್ಣ ಸ್ಥಿತಿ. ಈ ರೀತಿ ಕೆಲಸ ಕೆಲವೊಂದು ಭಾಗದಲ್ಲಿ ಉಳಿದಿದೆ. ಅದು ಎದಕ್ ಬಿಟ್ಟಿದ್ದಾರೆ ಆತರ? ಈ ದೇವಸ್ಥಾನ ಕಟ್ಟಬೇಕಾದ್ರೆ ಅಲಾವುದ್ದೀನ್ ಖಿಲ್ಜಿ ದಾಳಿ ಮಾಡ್ತಾರೆ, ಆದ ಕಾರಣ ಕೆಲಸ ಸ್ಟೇ ಆಗಿದೆ. ಅರ್ಜುನ, ಮಹಾಭಾರತ, ದ್ರೌಪದಿಯ ಸ್ವಯಂವರ. ಅರ್ಜುನ ಮುಂಭಾಗ ಒಂದು ಕಂಬ ಇದೆ ನೋಡಿ ಸರ್. ಕಂಬದ ಮೇಲೊಂದು ಫಿಶ್ ಇದೆ. ಅರ್ಜುನ 2 ಕಾಲಿನ ಕೆಳಭಾಗದಲ್ಲಿ, 2 ಕಾಲಿನ ಮಧ್ಯದಲ್ಲಿ ಒಂದು ನೀರಿನ ಪಾಟ್ ಇದೆ. ಆಯಿಲ್ ಪಾಟ್ ಅಥವಾ ನೀರು ವಾಟರ್ ಪಾಟ್. ಅರ್ಜುನ ಕಂಬದ ಮೇಲೆ ತಂದ ಫಿಶ್ ನ ರಿಫ್ಲೆಕ್ಷನ್ ನೋಡ್ಕೊಂಡು ಶೂಟ್ ಮಾಡಿ ವಿನ್ ಆಗಿದ್ದಾನೆ. ಕರೆಕ್ಟಾಗಿ ಗುರಿ ಇಟ್ಕೊಂಡು ಹೊಡೆದಿದೆ. ಅರ್ಜುನ್ ಧ್ವಜ, ಹನುಮ ಧ್ವಜ ಇದೆ. ದ್ರೌಪದಿ ಸ್ವಯಂವರ, ಮತ್ಸ್ಯ ಯಂತ್ರ, ಮಹಾಭಾರತ, ಅರ್ಜುನ. ವಿಶೇಷವಾದ ಸೌಂದರ್ಯ, ಅಪ್ಸರ ರೂಪ, ಹೇರ್ ಸ್ಟೈಲ್, ಕರ್ಲಿ ಹೇರ್ ಡಿಸೈನ್. ಶಿವನ ರೂಪ ನೆಕೆಟ್, ಕಾಲಭೈರವೇಶ್ವರ, ಕಾಲಭೈರವ. ರೆಡ್ ಇದೆ, ಡಾಗ್ ಇದೆ, ಸ್ವಾರ್ಡ್, ತ್ರಿಶೂಲ, ಸ್ಕಲ್ ನೋಡಿ. 2 ಸ್ಲಿಪರ್ಸ್ ಚೆನ್ನಾಗಿದೆ ಕೆಳಭಾಗದಲ್ಲಿ. ಶಿವನ ರೂಪ ಕಾಲಭೈರವ, ಕೃಷ್ಣ. ಸ್ವಲ್ಪ ಈ ಕಡೆ ಬನ್ನಿ ಸರ್. ನೋಡಿ ಪಾರ್ಥಿವ ನೃತ್ಯದ ಭಂಗಿ, ಅದ್ಭುತವಾದ ಸ್ಟ್ಯಾಚು, ತುಂಬಾ ಚೆನ್ನಾಗಿದೆ. ಡ್ಯಾನ್ಸ್ ಪೋಸ್, ಡ್ಯಾನ್ಸ್ ಪಿಕ್ಚರ್, ಪಾರ್ಥಿವ ನೃತ್ಯದ ಭಂಗಿ. ಪಾರ್ವತಿ ಏನ್ರಿ? ಹೌದು, ಪಾರ್ವತಿ. ಓಕೆ. ಇಲ್ಲೊಂದು ವಿಶೇಷ ವೈಷ್ಣವ ದೇವಸ್ಥಾನ, ಯಾವುದೇ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ ಸರ್. ಇದೊಂದು ವಿಗ್ರಹ ತುಂಬಾ ಎದ್ದು ಕಾಣುತ್ತೆ, ವಿಶೇಷವಾಗಿರುತ್ತೆ, ಸ್ಪೆಷಲ್ ಇರುತ್ತೆ. ದರ್ಪಣ ಸುಂದರಿ. ಆ ಹೆಣ್ಣಿನ ಒಂದು ಸೌಂದರ್ಯ ವೀಕ್ಷಣೆ ವಿತ್ ಕನ್ನಡಿ ಮುಖಾಂತರ. ಎಡಗಲ್ ಕನ್ನಡಿ ಹಿಡಿದು ಬಲಗಿನ 4ನಲ್ಲಿ ಕುಂಕುಮ ಇರ್ತಕ್ಕಂಥ ಸಂದರ್ಭ. ಇದಕ್ಕೆ ದರ್ಪಣ ಸುಂದರಿ ಅಂತೇಳಿ ಕರಿತೀವಿ. ವರ್ಲ್ಡ್ ಫೇಮಸ್ ಸ್ಟ್ಯಾಚು ಇದು. ಪಕ್ಕದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ವೀಣಾ ಸರಸ್ವತಿ ಸ್ಟ್ಯಾಚು. ಈ ಕೆಳಭಾಗಲ್ಲಿ ಕಂಟಿನ್ಯೂ ಈ ತರ ಏನೇ ಡೌಟ್ ಇದು ಕೇಳಿ. ಇವೆರಡು ವಿಗ್ರಹ ತುಂಬಾ ಸ್ಪೆಷಲ್ ಇದೆ ಸರ್. ಕೃಷ್ಣ ಮತ್ತೆ ಶಿವ. ಆನೆಯ ಹೊಟ್ಟೆಯ ಒಳಗಡೆ ಶಿವ ಡ್ಯಾನ್ಸ್ ಮಾಡಿದ್ದಾನೆ. ಹೆಸರು ಗಜಸಂಹಾರ ಮೂರ್ತಿ ಅಂತೇಳಿ. ಹಿಂದಿನ 2 ಕಾಲು ಮತ್ತು ಬಾಲ ಮೇಲಿದೆ, ಮುಂದಿನ 2 ಕಾಲು ಮತ್ತು ತಲೆಭಾಗ ಕೆಳಗಡೆ ಇದೆ. ಅಂದ್ರೆ ಆನೆಯ ಹೊಟ್ಟೆ ಶಿವ ಪರ್ಫೆಕ್ಟ್ ಓಪನ್ ಮಾಡಿ ಹೊಟ್ಟೆ ಒಳಗೆ ಶಿವ ತಾಂಡವ. ಯಾಕೆಂದ್ರೆ ಶಿವನ ಹತ್ತಿರ ರಾಕ್ಷಸ ಬರ್ತಾನೆ, ಅವನ ಹೆಸರು ಗಜಾಸುರ. ಗಜ ಅಂದ್ರೆ ಆನೆ, ಅಸುರನ ರಾಕ್ಷಸ. ಸೊ ಆನೆ ಹೊಟ್ಟೆ ಓಪನ್ ಮಾಡಿ ಹೊಟ್ಟೆ ಒಳಬರ ಶಿವ ನೃತ್ಯ ಮಾಡಿದೆ. ಮತ್ತೊಮ್ಮೆ ನೋಡಿ ಸರ್, ಹಿಂದಿನ 2 ಕಾಲು ಬಲ ಮೇಲೆ, ಮುಂದಿನ 2 ಕಾಲು ತಲೆಭಾಗ ಕೆಳಭಾಗ. ಆಗ ಆ ಸನ್ನಿವೇಶದಲ್ಲಿ ಆನೆ ಹೊಟ್ಟೆ ಒಳಗಡೆ ಶಿವ ನಾಟ್ಯ ಮಾಡ್ಬೇಕಾದ್ರೆ ಶಿವನ ಎಡಗಿನ ಹೆಬ್ಬೆಟ್ಟನ ತಂಬು ಉಗುರಿದೆಯಲ್ಲ ಸಹ, ಉಗುರು ಎಷ್ಟು ಶಾರ್ಪ್ ಇದೆ ಅಂದ್ರೆ ನೀವೇ ನೋಡಿ ಸರ್. ಉಗುರು ಸ್ಕಿನ್ ಹೋಲ್ ಆಗಿ ಒಳಗಿಂದ ಒದಿಕೋಯ್ದು ಉಗುರು. ಕನ್ಫರ್ಮ್ ಆಯ್ತಾ ಸರ್? ಉಗುರು ಒಳಗಿಂದ ಹೊರ ಬಂದಿದೆ ನೋಡಿ ನೀಲ್. ಶಿವನ ವಾಹನ ನಂದಿ ಉಂಟು ಹೊಟ್ಟೆ ಒಳಗಡೆ. ಗಜಸಂಹಾರ ಮೂರ್ತಿ ಅಥವಾ ಗಜಚರ್ಮಾಂಬರ ಶಿವ ಅಂತೇಳಿ. ಶಿವ ತಾಂಡವ ಆನೆ ಹೊಟ್ಟೆ ಒಳ ಭಾಗದಲ್ಲಿ. ಹೌದು. ಸೊ ಗಜಾಸುರ ರಾಕ್ಷಸ ಸಂಹಾರ ಮಾಡಿ ಹೊಟ್ಟೆ ಒಳಗೆ ತಾಂಡವಾಡಿದ ಡ್ಯಾನ್ಸ್ ಮಾಡುದು. ಗಜ ಸಂಹಾರ ಮೂರ್ತಿ, ಆನೆಯ ಹೊಟ್ಟೆ ಓಪನ್ ಮಾಡಿ ಹೊಟ್ಟೆ ಒಳಗೆ ಶಿವ ಡ್ಯಾನ್ಸ್. ಇದು ಅಷ್ಟು ಚೆನ್ನಾಗಿದೆ ಸರ್. ಮುಂದೆ ಬನ್ನಿ. ಕೃಷ್ಣ ಲಿಫ್ಟ್ ದ ಮೌಂಟೇನ್. ಇಟ್ಸ್ ಮೌಂಟೇನ್ ಗೋವರ್ಧನಗಿರಿ, ಗೋವರ್ಧನ ಪರ್ವತ, ಗೋವರ್ಧನಗಿರಿ ಇದ್ದಾರೆ ನೋಡಿ. ಅದ್ರೊಳಗಡೆ ವಿಶೇಷವಾದ ಪ್ರಾಣಿ ಪಕ್ಷಿ ಮರಗಳೆಲ್ಲ ನೋಡಿ. ಬಾಳೆಹಣ್ಣಿನ ಮರ ಇದೆ, ಬಾಳೆಹಣ್ಣು ಗೊನೆ ಇದೆ, ಕೋತಿ ಮರ ಹತ್ತಿ ಹೋಗ್ತಾರೆ ಚಿತ್ರ. ಇಲ್ಲೊಂದು ಅಲ್ಲಿ ಇದೆ, 2 ನವಿಲುಗಳಿದಾವೆ. ಹಾಗೆ ವೀಕ್ಷಣೆ ಮಾಡಿ ನೋಡಬೇಕು. ವಿಶೇಷ ಇಲ್ಲಿ ತಿಂತ ಚಿತ್ರ ಕಾಣಿಸ್ತದೆ. ಇಲ್ಲೊಬ್ಬ ಬೇಟೆಗಾರ ಸಿಂಹ ಗುಹೆ ಒಳಗಡೆ ಪ್ರವೇಶವಾಗ್ತದೆ ನೋಡಿ. ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಅದೇ ರಾವು ಸಹ ಪೌರ್ಣ ಈಚೆ ಬರ್ತಾ ಸಂದರ್ಭ. ಗೋವರ್ಧನ ಮುಂಟೆ. ಮತ್ತೆ ಇಲ್ಲಿ 3 ಜನ 4 ಕಾಲು ಉಂಟು. 1 2 3 ಜನ ಕಾಲು ನೋಡಿಕೊಳ್ಳ. 1 2 3 4. ಸೊ ಇಂಡಿವಿಜುವಲ್ ನೋಡಿ 2 ಕಾಲು ಎಲ್ಲರಿಗೂ ಬರ್ತದೆ. ಈ 2 ಕಾಲು ಇವನ ವ್ಯಕ್ತಿಗೆ, ಈ 2 ಕಾಲು ಆ ವ್ಯಕ್ತಿ, 2 ಕಾಲು ಮಧ್ಯ ವ್ಯಕ್ತಿಗೆ. ಗೊತ್ತಾಯ್ತಾ ಸರ್? ಕೃಷ್ಣ ಲಿಫ್ಟ್ ದ ಮೌಂಟೇನ್, ಗೋವರ್ಧನ ಪರ್ವತ, ವೀಣಾ ಸರಸ್ವತಿ ಸ್ಟ್ಯಾಚು. ಬಲಭಾಗ ಕೈ ಪೂರ್ತಿ ಡ್ಯಾಮೇಜ್ ಆಗಿದೆ. ಕೃಷ್ಣ 3ನೇ ಅವತಾರ, ವರ ಅವತಾರ.
ಈ ರೀತಿ 10,000 ವಿಗ್ರಹ ಇದೆ ಸರ್ ಈ ಗೋಡೆಯಲ್ಲಿ ವಾಲ್ ಕಾರ್ವಿಂಗ್ಸ್ ತುಂಬಾ ಸ್ಪೆಷಲ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವೈಷ್ಣುನ 3ನೇ ರೂಪ 10 ರೂಪ ತರ ದಶಾವತಾರ 10 ಇನ್ಕಾರ್ನೇಷನ್. ಮನುಷ್ಯನ ಬಾಡಿ ಹಂದಿ ಮುಖ 3ನೇ ವಿಷ್ಣುನ ಅವತಾರ ವರ ವೈಟ್ ಬೋ. ಕೆಳ ಹಿರಣ್ಯಾಕ್ಷ ಬಂದು ಹಿರಣ್ಯಾಕ್ಷ ಯಂಗರ್ ಎಲ್ಡರ್ ಅಣ್ಣ ತಮ್ಮ ಬ್ರದರ್ಸ್ ಡಿಮನ್ಸ್ ಅವರು. ಸೊ ವಿಷ್ಣು ಆ ಹಿರಣ್ಯಾಕ್ಷನ ಕಾಲ ತೊಳಿದ್ದಾನೆ. ಆ ವೇಳೆ ಐಬಾಸ್ ಬಲ್ಜಿಂಗ್ ಔಟ್ ಬಾಯಲ್ಸ್ ಓಪನ್ ಆಯ್ತು ಬಿಕಾಸ್ ಹೆವಿ ವೇಟ್ ಅಬೋ ಅಂತೇಳಿ. ಸೊ ಈ ವ್ಯಕ್ತಿ ಯಾಕೆ ಸಂಹಾರ ಮಾಡ್ತಾನೆ ವಿಷ್ಣು ಅಂದ್ರೆ ಆ ಬೋಧನೆ ಕಿಡ್ನಾಪ್ ಮಾಡಿರ್ತಾರೆ. ಆ ಕಿಡ್ನಾಪ್ ಬರೋ ಸಂದರ್ಭ ತುಂಬಾ ಗಲೀಜಾಗೆಲ್ಲ ಬೋಧನೆ ಅಡಚಿಟ್ಟಿರ್ತಾನೆ ಹಿರಣ್ಯಾಕ್ಷ. ಸೊ ಆ ವೇಳೆಯಲ್ಲಿ ವಿಷ್ಣು ವರ ರೂಪದಲ್ಲಿ ಗಲೀಜಿಗೆ ವಿಸಿಟ್ ಕೊಟ್ಬಿಟ್ಟು ಹಿರಣ್ಯಕ್ಕೆ ಕಾಲ ತೊಳುತ್ತೆ. ಕನ್ಫರ್ಮ್ ಆಯ್ತಾ ಸರ್? ಗೊತ್ತಾಯ್ತಾ? ಒತ್ತಡಕ್ಕೆ ವೇಟ್ಗೆ ಭಾರಕ್ಕೆ ಕಣ್ಗುಡೆ ಹೊರಡ ಬಂದೆ ಬಾಯಿ ಓಪನ್ ಆಯ್ತು. ಇವನಿಗೆ ಎಲ್ಪಡಿಗೆ ಇನ್ನೊಂದು ಸಣ್ಣ ಕಲ್ಪನೆ ಅನದರ್ ಡಮ್ ಕೇರ್ ಹೆಲ್ಪ್ ಯು. ಆ ವಿಷ್ಣು ಕೈಲಿ ಗದೆ ಹೊಟ್ಟೆ ಚುಚ್ಚಿದೆ. ನಾ ಚೂಪದ ಗದೆ ಪಾಯಿಂಟ್ ಎಷ್ಟು ಶಾರ್ಪ್ ಇದ್ರೆ ಈಚೆ ಬಂದಿಲ್ಲ ನೋಡಿ ಸರ್. ಹೌದು. ಆಮೇಲೆ ಕರುಳಲ್ಲಿ ಈಚೆ ಬಂದಿದೆ ಇಂಟೆಸ್ಟ್ ಈಚೆ ಬಂದಿದೆ ಟೆಸ್ಟ್. ಓಕೆ, ಅವ್ರೇನ್ ರಾಕ್ಷಸರ? ಇವನು ಅನದರ್ ಡೇಮನ್. ಇವನು ರಾಕ್ಷಸ, ಇವನು ರಾಕ್ಷಸ. ಇದು ವಿಷ್ಣು ರೂಪ ವರ ಅವತಾರ ಭೂದೇವಿ. ವಿಷ್ಣು ದೇವರ 3ನೇ ಅವತಾರ ವರ ಅವತಾರ. ಮತ್ತೆ ಒಂದು ಮಹಿಳಾ ಗಾನ ಮಂಜರಿ ಹತ್ತಿರ ಬನ್ನಿ. ಬಾಯಿಲಿಟ್ಟು ಓಪನ್ ಇದೆ. ಆ ಸಮಯದಲ್ಲಿ ಬಹಳ ಹೊಲ ಸಣ್ಣ ಹಲ್ಲುಗಳು ಕಾಣಿಸ್ತದೆ ಸರ್. ಟೀತ್ ಇರೋದು ಹಲ್ಲುಗಳಿದೆ. ಟೀತ್ ಗಾನ ಮಂಜರಿ. ಕೃಷ್ಣ ವಿಷ್ಣುವನ ಗಳ್ಳ ಇದೆ ಈಗಲ್ಲ. ಇದು ಶಿವನ ಅಂಧಾಕಾಶ ಸಮಾರೋಹ. ಡಿಮನ್ ಅಂಧಾಕಾಸುರ ವೇಕಂದತ್ತಿ ಯಾವ್ದು ಸ್ಟೋರಿ ಇಲ್ಲ. ಅಂಧಾಕಾಶ ಸಮಾರೋಹ ಮತ್ತು ಚಿತ್ರ. ಶಿವ ಎಲ್ಲಾನು ನಾಶ ಮಾಡ್ತಾನೆ, ಕೆಟ್ಟದ್ದು ಮಾತಾಡ್ತಾನೆ. ಸೊ ಹಾಗಾಗಿ ಅಂಧಾಕಾಶ ಸಮಾರೋಹ. ಇದು ವಿಷ್ಣು 4ನೇ ರೂಪ ಉಗ್ರ ನರಸಿಂಹ ಸರ್. ನೋಡಿ ಮನುಷ್ಯನ ಬಾಡಿ ಮತ್ತೆ ಸಿಂಹದ ಮುಖ. ಮಧ್ಯ ಹಿರಣ್ಯಕಶಿಪ. ಹಿರಣ್ಯಕಶಿಪ ಸಮಾರಂಭ ವೇಳೆಯಲ್ಲಿ ಇನ್ನೊಬ್ಬ ರಾಕ್ಷಸನಿಗೆ ಎಲ್ಪಡ್ಲಿಕ್ಕೆ ಬರ್ತಾರೆ. ಸೊ ವಿಷ್ಣು ಆ ವೇಳೆ ಸಿಟ್ಟಲ್ಲಿ ಮುಖ ಇರ್ತಾರೆ, ಎಳಿತಾನೆ ಮೇಲೆ. ಆ 2 ಕಣ್ಣು ಮತ್ತೆ ಸ್ಕಿನ್ ಎಲ್ಲ ಮೇಲೆ ಬಂದಿದೆ. ಸರ್ಜರಿ. 4ನೇ ರೂಪ ಉಗ್ರ ರೂಪ ನರಸಿಂಹ ಅವತಾರ. ನರಸಿಂಹ ಉಗ್ರ ನರಸಿಂಹ. ಹೊಯ್ಸಳ ಫ್ಯಾಮಿಲಿಗಳು ಮತ್ತೆ ಅಪ್ಸರೆ, ಕೃಷ್ಣ, ದರ್ಪಣ ಸುಂದರಿ, ಪಾರ್ವತಿ. ಇದು ಮೈಸಾಸುರ ಮದುವೆ. ಈ ಕಾಳಿ ಚಾಮುಂಡೇಶ್ವರಿ ಭಜನೆ. ಭಾರತೀಯ ಹತ್ತಿರ ರಾಕ್ಷಸ 2ನೇ ರೂಪದಲ್ಲಿ ಬಂದ ಸನ್ನಿವೇಶ. ಆ ಡೆಮನ್ ಕೆಂಪು ಫಾರ್ಮ್ ಆಫ್ ದ ಬಫೆಲೋ. ಆ ಶಕ್ತಿ ಕಾಲಲ್ಲಿ ಆ ಪಾರ್ವತಿಯ ಬಫೆಲೋ ಬಾಡಿ ಟೆಸ್ಟ್ ಮಾಡ್ತಾರೆ ಬಿಲು. ವೇಟ್ ನೆಕ್ಕಲ್ ರಿಂಕಲ್ಸ್ ಇದೆ, ಕಾಲ್ ಬೆಂಡ ಇದೆ, ವಿತ್ ಮೌತ್ ಓಪನ್ ಆಗಿ ನಾಲಿಗೆ ಈಚೆ ಬಂದಿದೆ. ಪಾರ್ಥಿವನ ಕೋಪದಲ್ಲಿ ವಾಹನ ಸಿಂಹ, ಸಂತೋಷದಲ್ಲಿ ಮುಂಗುಸಿ. ಗುಡ್ ಮೂಡ್ ಮುಂಗುಸ್, ಬ್ಯಾಡ್ ಮ್ಯಾನ್. ಮೈಸಾಸುರ ಬಳಿ ನಂತರ ಶಿವ ಪಾರ್ವತಿ ಸೇಮ್ ಲೈನ್ ಇರ್ತಾರೆ, ಕಂಟಿನ್ಯೂ ಆಗ್ತದೆ. ಅಲಾವುದ್ದೀನ್ ಜೊತೆ ಅಳಿ ಮಾಡಿದಾಗ ಈ ತರ ದೇವಸ್ಥಾನ ಭಿನ್ನ ಆಗಿದೆ. ಹಾಳಾದ ಬಿಡು ಹಳೆ ಬಿಡು. ಹಳೆ ಬಿಡುನೇ ಸ್ಪಾಯ್ಲ್ಡ್ ವಿಲೇಜ್. ಹಳೆ ಬಿಡು ಪರ್ಫೆಕ್ಟ್ ಹೆಸರು ಓಲ್ಡ್ ನೇಮ್ ದ್ವಾರ ಸಮುದ್ರ. ಏನ್ ಸಮುದ್ರ ಏನಾದ್ರೂ ಇತ್ತಾ? ಸುಮ್ನೆ ಹೆಸರು ಹೇಳ್ತೀನಿ. ಓಕೆ, ಹಾ. ನಾ ಫಸ್ಟ್ ಡೇ ಬೇಲೂರ್ ಟೆಂಪಲ್ ಮತ್ ಸುತ್ತಮುತ್ತ ಪ್ಲೇಸಸ್ ನೋಡಿ ಹಳೆಬೀಡು ರಾತ್ರಿ ಬಂದಿ ಇಲ್ಲೇ ಅಪೋಸಿಟ್ ಅಲ್ಲಿ KSTDC ಹೋಟೆಲ್ ಅದ, ಅದನ್ನು ಮುಂದ್ ತೋರಿಸ್ತೀನಿ. ಅಲ್ಲೇ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಈ ಹೊಯ್ಸಳೇಶ್ವರ ಗುಡಿ ನೋಡ್ಲಾಕ್ ಬಂದೀನಿ. ಇಲ್ಲಿ ಗೈಡ್ ಕೂಡ ಇರ್ತಾರ. ಅವ್ರ ಚಾರ್ಜಸ್ 600 ರುಪೀಸ್ ಅದ. ಸ್ಟಾರ್ಟಿಂಗ್ ನಾವ್ ಎಂಟ್ರಿ ಆಗ್ಬೇಕಾದ್ರೆ ನಮಗ್ ಗಾರ್ಡನ್ ನೋಡ್ಲಕ್ ಸಿಗ್ತದ. ಲೆಫ್ಟ್ ಸೈಡ್ ದಾಗ ಗಣಪತಿ ಮೂರ್ತಿ ಅದ, ರೈಟ್ ಸೈಡ್ ಗೆ ಹೊಯ್ಸಳರ ಲಾಂಛನ ಅದ, ನೀವು ನೋಡ್ಬೋದು. ಇಲ್ಲಿ ಬಹಳಷ್ಟು ಸುಂದರವಾದ ಮತ್ ಬಹಳ ದೊಡ್ಡ 2 ನಂದಿ ಮೂರ್ತಿಗಳವ. ಅವಕ್ಕ ಬಹಳಷ್ಟು ಅಲಂಕಾರ ಕೂಡ ಮಾಡಲಾಗ್ಯದ. ಒಂದು ಹೊಯ್ಸಳೇಶ್ವರ ಗುಡಿ ಎದುರದ, ಇನ್ನೊಂದು ಶಾಂತಲೇಶ್ವರ ಗುಡಿ ಎದುರದ. ಇವಾಗ ಈ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಗುಡಿ ಸುತ್ತಮುತ್ತ ನೋಡ್ಲಕ್ ಯಾವ ತರ ಕಾಣ್ತದ ಅಂತ ತೋರಿಸ್ತೀನಿ. ಮತ್ ಇಲ್ಲೇ ಬೇರೆ ಹಾಳ್ಬಿದ್ದಿ ಗುಡಿಗಳ್ನು ಅವ. ಮತ್ತ ಇಲ್ಲಿ ಒಂದು ಚಲೋಂದು ಮ್ಯೂಸಿಯಂ ಕೂಡ ಅದ, ಅದನ್ನು ತೋರಿಸ್ತೀನಿ. ಸೊ ನೀವು ಬೇಕಾದ್ರೆ 2x ಸ್ಪೀಡ್ ಅಲ್ಲಿ ಇಟ್ಕೊಂಡು ನೋಡ್ಬೋದು.
ಇದು ಆಗಿತ್ ನೋಡ್ರಿ ಕಂಪ್ಲೀಟ್ ಹೊಯ್ಸಳೇಶ್ವರ ಗುಡಿದು ಸುತ್ತಮುತ್ತ ಯಾವ ತರ ಶಿಲ್ಪಕಲೆಗಳು ನಮಗ್ ನೋಡ್ಲಕ್ ಕಾಣ್ತಾವಂತ. ನೀವೇನ್ರ ಗೈಡ್ ತಗೊಂಡಿದ್ರಿ ಅಂದ್ರೆ ಅವ್ರು ₹600 ಚಾರ್ಜ್ ಮಾಡ್ತಾರ. 40 to 50 ಮಿನಿಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾರ ಬ್ಯೂಟಿಫುಲ್ ಆಗಿ. ಈ ಹೊಯ್ಸಳೇಶ್ವರ ಗುಡಿ ಒಳಗೆ ಒಂದ್ ಚಲೊಂದ್ ಮ್ಯೂಸಿಯಂ ಅದ. ಆ ಮ್ಯೂಸಿಯಂ ನೋಡ್ಲಕ್ ಹೋಗ್ಲತ್ತೀನಿ ಇವಾಗ ನಾನು.
ಇನ್ನ ಸಾಕಷ್ಟು ಶಿಲ್ಪಕಲೆಗಳು ಈ ಸೈಡ್ ಅಲ್ಲವ, ಬಟ್ ಇದಕ್ಕೆ ಗೇಟಿನ್ ಕೀಲಿ ಹಾಕ್ಯಾರ, ಸೊ ಆ ಕಡೆ ಹೋಗ್ಲಕ್ ಬರಲ್ಲ ನಮಗ. ಇವಾಗ ಒಳಗ ಮ್ಯೂಸಿಯಂದಾಗ ಬಿ ಸ್ವಲ್ಪ ಶಿಲ್ಪಕಲೆಗಳು ಇಟ್ಟಾರ, ನಾವು ಒಳಗ್ ಹೋಗಿ ನೋಡಮ್ಮಿ ಏನೇನದ ಅಂತ. ಇದು ದ್ವಾರ ಸಮುದ್ರ ಅದ ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಹಾಳು ಬಿದ್ದಿದ್ ಗುಡಿದ ಅಂತ ಇಲ್ಲಿ ಅಂಟಿದ್ರು ಹೇಳತ್ತಿರೋ ಕೆಲಸ ಮಾಡಿದವರು. ಇಲ್ಲಿ ಗುಡಿ ಇರ್ಬೋದು, ನೋಡಮ್ಮ ಯಾವ ಕಡೆ ಅಲ್ಲ. ಅಲ್ಲದ ಇರೋದ ನೋಡ್ರಿ ಹಾಳು ಬಿದ್ದಿರೋ ಗುಡಿ. ಈಗ ಅಲ್ಲಿ ರಿನೋವೇಷನ್ ನಡೆದದ. ಮಳಿ ಜೋರಾಗಿ ಹೊಂಟದ, ಅದಕ್ಕೆ ನಾ ಇಲ್ಲೇ ಕುಂತೀನಿ. ಸೊ ಇದು ಆಗಿತ್ ನೋಡ್ರಿ ಕಂಪ್ಲೀಟ್ ಹೊಯ್ಸಳೇಶ್ವರ ಗುಡಿ ಒಳಗ್ ನಿಮಗ್ ಏನೇನ್ ನೋಡ್ಲಕ್ ಸಿಗ್ತದ ಅಂತ. ಈಗ ಮಳಿ ಸ್ವಲ್ಪ ಕಮ್ಮಿ ಆಗ್ಯದ. ಸುತ್ತಮುತ್ತ ಮತ್ ಏನೇನ್ ಸಮೀಪ ಪ್ಲೇಸಸ್ಗಳವ ಅವೆಲ್ಲ ನೋಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ನಾ ಏನೇನ್ ನೋಡಿದ ಹಳೆ ಬೀಟದಾಗ ಅಂತ.